ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಸಾಮಾನ್ಯವಾಗಿ ಈ ಅನಕ್ಷರಸ್ಥರು, ತಿಳುವಳಿಕೆ ಇಲ್ದೋರು ಮೋಸ ಹೋಗೋದನ್ನ ನಾವು ನೋಡಿರ್ತೀವಿ. ಆದ್ರೆ ಇಲ್ಲೊಬ್ಬ ಲೇಡಿ ಪ್ರೊಫೆಸರೇ ಮೋಸ ಹೋಗಿದ್ದಾರೆ. ಕೋಟಿ ಕೋಟಿ ಹಣವನ್ನ ಕಳ್ಕೊಂಡಿದ್ದಾರೆ. ಯಾರು ಮತ್ತು ಹೇಗೆ? ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಕೆಪಿಎಸ್ಸಿ ಸದಸ್ಯತ್ವ ಕೊಡಿಸುವುದಾಗಿ ವಂಚನೆ, 4 ಕೋಟಿ ಪಡೆದು ಲೇಡಿ ಪ್ರೊಫೆಸರ್ಗೆ ನಾಮ. ನಂಗೆ ಪ್ರಧಾನಿ ನರೇಂದ್ರ ಮೋದಿಯ ಅಣ್ಣ ಗೊತ್ತು, ಸೆಂಟ್ರಲ್ ನಲ್ಲಿ ಸಾಕಷ್ಟು ಪ್ರಭಾವಿ ರಾಜಕಾರಣಿಗಳು ಗೊತ್ತು, ಅಲ್ಲದೆ ರಾಜ್ಯ ಮಟ್ಟದ ರಾಜಕಾರಣಿಗಳು ನಾವು ಹೇಳಿದ ರೀತಿ ಕೇಳ್ತಾರೆ. ಹೀಗೆ ಬೊಗಳೆ ಬಿಟ್ಟು ನಂಬಿಸಿ ವಂಚನೆ ಮಾಡಿದ್ದಾರೆ ಈ ಫೋಟೋದಲ್ಲಿರುವ ಇವರು. ರಿಯಾಜ್ ಅಹಮದ್, ಯೂಸುಫ್, ಚಂದ್ರಪ್ಪ, ರುದ್ರೇಶ್ ಅಂತ. ಕೆಪಿಎಸ್ಸಿಯಲ್ಲಿ ಸದಸ್ಯತ್ವ ಕೊಡಿಸುವುದಾಗಿ ಬಿಲ್ಡಪ್ ಕೊಟ್ಟು ಮಹಿಳಾ ಪ್ರೊಫೆಸರ್ಗೆ ಉಂಡೆನಾಮ ತಿಕ್ಕಿದ್ದಾರೆ. 4 ವಂಚಕರು ಅರೆಸ್ಟ್. ಕೆಪಿಎಸ್ಸಿ ಸದಸ್ಯತ್ವದ ಸಂಬಂಧ ಮೊದಲಿಗೆ ನೇಮಕಾತಿಯ ಬಗ್ಗೆ ನಕಲಿ ಟಿಪ್ಪಣಿಯನ್ನು ತಯಾರಿಸಿದಂತಹ ಆರೋಪಿಗಳು ರಾಜ್ಯ ಸರ್ಕಾರದ ನಡಾವಳಿಗಳನ್ನೇ ನಕಲು ಮಾಡಿ ಮಹಿಳಾ ಪ್ರೊಫೆಸರ್ಗೆ ಕೊಟ್ಟಿದ್ರು. ಅದಕ್ಕೆ ಸಿಎಂ ಹಾಗೂ ರಾಜ್ಯಪಾಲರ ಸಹಿಯನ್ನು ಕೂಡ ನಕಲು ಮಾಡಿದ್ರು. ಈ ದಾಖಲೆಯನ್ನು ನೋಡಿದ ಪ್ರೊಫೆಸರ್ ನೀಲಮ್ಮ ಅಡ್ವಾನ್ಸ್ ಆಗಿ 4 ಕೋಟಿಯನ್ನು ಕೊಟ್ಟಿದ್ರು. ಆದರೆ 1 ತಿಂಗಳ ನಂತರ ಆರೋಪಿಗಳು ಕೈಗೆ ಸಿಗದೆ ಓಡಾಡ್ತಾ ಇದ್ರು. ಅನುಮಾನಗೊಂಡಂತಹ ಲೇಡಿ ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು. ಪ್ರಕರಣದ ಸಂಬಂಧ 4 ಬಂಧಿಸಲಾಗಿದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ನಡೆಸ್ತಾ ಇರುವಂತಹ ಸಿಸಿಬಿ ಪೊಲೀಸರಿಗೆ ಈ ವಂಚನೆ ಡೀಲ್ ನಲ್ಲಿ ಮತ್ತಷ್ಟು ಆರೋಪಿಗಳಿರೋದು ಗೊತ್ತಾಗಿದೆ. ಆ ಟ್ರ್ಯಾಕ್ ನಲ್ಲಿಯೂ ಕೂಡ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.